2025-26ನೇ ಸಾಲಿನ ಯುಪಿಎಸ್ಸಿ ಫಲಿತಾಂಶ ಈಗ ಪ್ರಕಟವಾಗಿದೆ. ಭಾರತದಾದ್ಯಂತ ಒಟ್ಟು 958 ಅಭ್ಯರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಕರ್ನಾಟಕದಿಂದ 22 ಅಭ್ಯರ್ಥಿಗಳು ಯುಪಿಎಸ್ಸಿಯಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ. ಇಂಡಿಯಾ ಫಾರ್ ಐಎಎಸ್ನಿಂದ 19 ಜನ ತೇರ್ಗಡೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಕಿರಣ್ ಕಮಾಟೆ ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಯುಪಿಎಸ್ಸಿಯಲ್ಲಿ 53ನೇ ರ್ಯಾಂಕ್ ಪಡೆದಿರುವಂತಹ ಕಿರಣ್ ಕಮಾಟೆ ಆ ಮೂಲಕವಾಗಿ ಕರ್ನಾಟಕದ ಹಿರಿಮೆಯನ್ನು ಇಡೀ ದೇಶದ ಮುಂದೆ ಇಟ್ಟಿರುವಂತಹ ವ್ಯಕ್ತಿ ಕಿರಣ್. ಸೇವಾ ಏನು UPSC ಎಕ್ಸಾಮ್ ಇದೆ, ಆ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆಗಿ ಸದ್ಯಕ್ಕೆ ತಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟಿರುವಂತಹದ್ದು ಭಾರತ ಸೇವೆಯಾಗಿ. ಈಗ ಸದ್ಯಕ್ಕೆ ಸಾಗರ್ ಅಶ್ವಥಪ್ಪ ಅನ್ನೋರು ಕೋಲಾರ ಜಿಲ್ಲೆಯವರು, ಅವರು ಈಗ ಆದರೆ UPSCಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಎಷ್ಟು ಖುಷಿಯಾಗಿದೆ ಮತ್ತು ಯಾವ ರೀತಿಯಾದಂಥ ತಯಾರಿ ಇದಕ್ಕೆಲ್ಲ ಮಾಡ್ಕೊಂಡಿದ್ರು ಅಂತ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಮೊದಲನೇದಾಗಿ ಈಗ ಸೆಲೆಕ್ಟ್ ಆಗಿರೋದು, ಈ ಹರ್ಷವನ್ನು ವ್ಯಕ್ತಪಡಿಸೋದಾದರೆ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀರಿ ಸರ್? ಸರ್, ತುಂಬ ಖುಷಿ ಆಗ್ತಿದೆ. ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಅಷ್ಟೊಂದೇನಿಲ್ಲ, ಬಿಕಾಸ್ ಈ 6 ವರ್ಷ ಜರ್ನಿಯಲ್ಲಿ UPSC ಜರ್ನಿಯಲ್ಲಿ ಎಲ್ಲದನ್ನೂ ನೋಡ್ತಾ ಬಂದಿದ್ದೀವಿ. ಸೊ ಖುಷಿಯಾಗಿದೆ, ಅದಕ್ಕಿಂತ ಜಾಸ್ತಿ ರಿಲ್ಯಾಕ್ಸ್ ಆಗಿದ್ದೀನಿ ಸರ್. ಸೊ ಫೈನಲಿ ನಾನು ರ್ಯಾಂಕ್ ತೊಗೊಂಡೆ ಅನ್ನೋದು ಒಂದು ಖುಷಿ ಇದೆ. ಈಗ ಎಷ್ಟನೇ ರ್ಯಾಂಕ್ ಬಂದಿದೆ ಸರ್? ತಮ್ಮ ಮುಂದಿನ ಆಯ್ಕೆ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ನಂದು ಇವಾಗ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದೆ. ಸೊ ಮೇ ಬಿ IPS ಆರ್ IRS ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಬೇಕು ಸರ್, ಲಿಸ್ಟ್ ಬಿಡ್ತಾರೆ, ನೋಡ್ಬೇಕು ಯಾವ್ದು ಸಿಗುತ್ತೆ ಅಂತ ನೋಡಬೇಕಾಗತ್ತೆ. ಸರ್, ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ಸರ್? ಈಗಾಗಲೇ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ 6 ವರ್ಷದ ತಪಸ್ಸು ಅಂತ ಹೇಳಿ. ಸೊ ಹಾಗಾಗಿ ಯಾವ ರೀತಿಯಾದಂಥ ಪ್ರಿಪ್ರೇಷನ್ಸ್ ಈ 6 ವರ್ಷ ಮಾಡ್ತಾ ಬಂದ್ರಿ, ಮತ್ತು ಇದು ಎಷ್ಟನೇ ಅಟೆಂಪ್ಟ್ ನಿಮ್ಮದು ಅಂತ? ಸರ್, ಇದು ನಂದು 6th ಅಟೆಂಪ್ಟ್. ಸೊ ಲಾಸ್ಟ್ 5 ಅಟೆಂಪ್ಟ್ಸಲ್ಲಿ ನಾನು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಅಟೆಂಪ್ಟಲ್ಲಿ ಪ್ರಿಲಿಮ್ಸು ಕ್ಲಿಯರ್ ಆಯಿತು, ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ವ್ಯೂ ಕೂಡ ಕ್ಲಿಯರ್ ಆಯಿತು, ರ್ಯಾಂಕ್ ಬಂತು. ಸೊ ಅದಕ್ಕೆ ಖುಷಿ ಇದೆ ಸರ್. ಇದೊಂದು ಲಾಂಗ್ ಜರ್ನಿ. ಸೊ ಅಷ್ಟು ಈಸಿಯಾಗಿ ಕೆಲವ್ರಿಗೆ ಆಗಲ್ಲ. ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಆಗ್ಬೋದು, ಕೆಲವರು 6th ಅಟೆಂಪ್ಟಲ್ಲಿ ಆಗ್ಬೋದು, ಕೆಲವರು 9th ಅಟೆಂಪ್ಟಲ್ಲಿ ಆಗ್ಬೋದು. ಸೊ ನಾನು ಇವಾಗ ಕ್ಲಿಯರ್ ಮಾಡಿದ್ದೀನಿ. ಸೊ ಮೇಯ್ನಾಗಿ ಇದಕ್ಕೆ ಒಂದು ಪರಿಶ್ರಮ ಬೇಕು, ದಟ್ ಈಸ್ ಹಾರ್ಡ್ ವರ್ಕ್. ಅದಾದಮೇಲೆ ಪೇಷನ್ಸ್ ಇರಬೇಕು. ಸೊ ನಾನು ಫಸ್ಟ್ 3 ಅಟೆಂಪ್ಟ್ಸು ಹಾಗೆ ಫುಲ್ ಟೈಮ್ ಓದ್ತಾ ಕೊಟ್ಟೆ. ಅದಾದಮೇಲೆ ನಾನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಜೂನಿಯರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ. ಅದಾದಮೇಲೆ ಲಾಸ್ಟ್ ಇಯರ್ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರಾಗಿ ಸೆಲೆಕ್ಟ್ ಆದೆ. ಸೊ ಇವಾಗ ನಾನು ಟ್ರೈನಿಂಗ್ ಹೋಗಬೇಕಿತ್ತು, ಬಟ್ ಟ್ರೈನಿಂಗ್ ಹೋಗಿ ರಿಲೀವ್ ಮಾಡಿಸ್ಕೊಂಬಂದಿದ್ದೆ. ಸೊ ಟ್ರೈನಿಂಗಿಂದ, ಯಾಕಂದರೆ ನಂದು ಇಂಟರ್ವ್ಯೂ ಇದೆ ಅಂತ. ನೆಕ್ಸ್ಟ್ ನಾನು ಮತ್ತೆ ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ಸೊ ದಿಸ್ ಆಲ್ ಇಂಡಿಯಾ ರ್ಯಾಂಕ್ 641 ಅನ್ನೋದು ನಂದು ಡ್ರೀಮ್ ಆಗಿತ್ತು. ಸೊ ಲಿಸ್ಟಲ್ಲಿ ನಂದು ಹೆಸರು ಬರಬೇಕು ಅನ್ನೋದು. ಸೊ ಫೈನಲಿ ಬಂದಿದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್, ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಮೈ ಫ್ರೆಂಡ್ಸ್. ಬಿಕಾಸ್ ಈ ಥ್ರೂ ಔಟ್ ಜರ್ನಿಯಲ್ಲಿ ನನಗೆ ಫಿನಾನ್ಷಿಯಲ್ ಸಪೋರ್ಟಿಂದ ಹಿಡಿದು, ಸೊ ಇಲ್ಲ ನೀನು ಮಾಡೇ ಮಾಡ್ತೀಯಾ, ನಿನ್ಗೆ ಅಷ್ಟು ಕೆಪಾಸಿಟಿ ಇದೆ ಅನ್ನೋದ್ರಿಂದ ಹಿಡಿದು, ಮೆಂಟರ್ಸಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವಿಲ್ ಸೇ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್. ಸರ್, ಮುಖ್ಯವಾಗಿ ನೀವು ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಇದ್ರಿ, ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಸೆಲೆಕ್ಟ್ ಆಗಿದ್ದೆ, ಅದಾದಮೇಲೆ ಇದು ಕೂಡ ಅಂತ. ಸೊ ಎಲ್ಲೋ ಒಂದು ಕಡೆ UPSC ಜೊತೆಗೆ ಕರ್ನಾಟಕ ರಾಜ್ಯದ ಒಂದು ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಪಾಲ್ಗೊಂಡಿದ್ರಾ ಅಂತ? ಹೌದು. ಸೊ ನಾವು ಫಿನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ಕೋಬೇಕು ಅಥವಾ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಾನು ಜಾಬ್ ತೊಗೊಳ್ಳೋ ನೆಸೆಸಿಟಿ ಇತ್ತು. ಸೊ 2023ರಲ್ಲಿ ಅಸೆಂಬ್ಲಿಯಲ್ಲಿ ನಾನು ವರ್ಕ್ ಮಾಡ್ತಾ ಶುರು ಮಾಡಿದೆ. ಸೊ ಜೂನಿಯರ್ ಅಸಿಸ್ಟೆಂಟಾಗಿ ಅಲ್ಲಿ ಸೆಲೆಕ್ಟ್ ಆದೆ. KEದವ್ರು ಎಕ್ಸಾಮ್ ಮಾಡಿದರು. ನೆಕ್ಸ್ಟ್ ಇವಾಗ ಲಾಸ್ಟ್ ಇಯರು KEದವರೇ ಮತ್ತೆ ಎಕ್ಸಾಮ್ ಮಾಡಿದ್ದು 402 PSIಯಲ್ಲಿ